ಮಗ ಕಂಡೋರ್ ಜಮೀನಾಗ ಯಾಕೆ ಮೇವು ಕುಯ್ಕೊಬರಕ್ಕೆ ಅದಕ್ಕೆ ಇದಕ್ಕೆ ಹೋಯ್ತೀಯ? ಈ ಜಮೀನ ನೀನೇ ನೋಡ್ಕೊಬಿಡು, ಸರಿನಾ? ಈ ಜಮೀನಾಗ ಏನಾರ ಬೆಳ್ಕೊಂಡು ಮಾಡು. ಮೊದ್ಲಾಗಿದ್ರೆ ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ನಿಮ್ಮ ಅಮ್ಮನ ಬುದ್ಧಿ ನೀನು ಬಂದಿರೋದೇನೋ. ಆದ್ರೆ ಇವಾಗ ಎಲ್ಲ ಒಳ್ಳೆ ಬುದ್ಧಿ ನಿನಗೆ ಬಂದೈತೆ ನಿನಗೆ. ಅದ್ರಾಗೂ ನೀನು ಹೆಂಡತಿ ಜೊತೆ ಸೇರ್ಕೊಂಡು ಎಲ್ಲ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ ಮಗ. ನೋಡು, ಈ ಜಮೀನ ನೀನೇ ನೋಡ್ಕೊಬಿಡು, ಎಲ್ಲ ಗೇಮೆ ಮಾಡ್ಬಿಟ್ಟು ಅದು ಏನು ಬೆಳ್ಕಂತೀವಿ ಬೆಳ್ಕೊಳ. ಅಯ್ಯೋ, ಈಗೇನಂತೆ ನಾನು ಸೊಸೆ ಊರು ಮುಖ್ಯಸ್ಥೆ ಆದಮೇಲೆ ಇಷ್ಟು ಗೊತ್ತಿಲ್ಲ ಅಂದರೆ ಹೆಂಗೆ ಹೇಳು? ಬ್ಯಾರ್ಯಾರೋ ಮಂತಕ್ಕೆ ಹೋಗ್ಬಿಟ್ಟು ಹಸುವಿಗೆ ಮೇವು ಅದು ಇದು ಅಂತ ಬೇರೆಯವ್ರನ್ನ ಕೇಳಿದ್ರೆ ಏನು ಅರ್ಥ ಐತೆ? ಏನು ಚೆನ್ನಾಗಿರ್ತದೆ? ಅದೆಲ್ಲ ಚೆನ್ನಾಗಿರಕ್ಕಿಲ್ಲ, ಸರಿನಾ? ನೋಡು, ಆರಾಮಾಗಿ ಇಲ್ಲಿ ನೀನು ನಿನ್ನ ಹೆಂಡತಿ ಆರಾಮಾಗಿ ಎಲ್ರೂ ಹೆಂಗೋನು ಜೀವನ ಮಾಡ್ಕೊಂಡು ಹೋಗ್ರಿ. ನಿಮ್ಮ ಅಮ್ಮಂಗೆ ಬುದ್ಧಿನ ನಾನು ಕಲಿಸ್ತೀನಿ, ಸರಿಯಾಗಿ ಕಲಿಸ್ತೀನಿ. ಈಗಾಗಲೇ ನೀನು ಕಲಿಸ್ತಾ ಇವನಿ. ಇನ್ನೊಂದು ಚೂರು ಕಲಿಸಿದ್ರೆ ಸರಿಯಾಗಿ ಕಲ್ತ್ಕೊತಾಳೆ, ಸರಿನಾ? ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ. ಇವತ್ತಿಂದ ಈ ಜಮೀನು ಜವಾಬ್ದಾರಿ ನಿಂದು. ಥ್ಯಾಂಕ್ಸ್ ಕಣಪ್ಪ, ಥ್ಯಾಂಕ್ಸ್. ಇಷ್ಟು ದಿನ ಬರೀ ಅವ್ರು ಇರ್ದಾಗ ಬೇಡ್ಕೊಂಡು ತಿನ್ನೋದೇನು ಆಗೋಯ್ತು ಕಣಪ್ಪ ನಂದಂತೂ. ಅಯ್ಯೋ, ಅಮ್ಮ ಎಂತೋಳು ಅಂತ ಹೇಳ್ಬಿಟ್ಟು ನನಗೆ ನೀನು ದೂರ ಆದಮೇಲೆ ನೀ ಅರ್ಥ ಆಗೋಯ್ತು ಕಣಪ್ಪ. ದುಡ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತದೆ ಅಂತ ಇನ್ನೂ ಚೆನ್ನಾಗಿ ಅರ್ಥ ಆಗೋಗ್ಬಿಡ್ತು ನನಗಂತೂ. ಏನೇ ಹೇಳಪ್ಪ ನೀನು. ಹಾಂ, ಬಿಡು, ಅದೇನೋ ಅಂತಾರಲ್ಲ, ನಿನ್ನ ಮುಂದೆ ಯಾರೂ ಇಲ್ಲ. ನಮ್ಮಮ್ಮ ಅವಾಗೆಲ್ಲ ನೈಸಾಗಿ ಮಾತಾಡ್ದಲ್ಲಪ್ಪ, ಅದಕ್ಕೆ ಅದನ್ನೇ ನಾನು ಅನ್ಕೋತಾ ಇದ್ದೆ. ಏನೋ ನಮ್ಮಮ್ಮ ಒಳ್ಳೇದು ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಮಲ್ತಾ ಧೋರಣೆ ಮಾಡ್ತದೆ ಅಂತ ನನಗೂ ಗೊತ್ತಿರಲಿಲ್ಲ. ಈಗ ಅರ್ಥ ಆಯ್ತಲ್ಲ, ಬಿಡಪ್ಪ ಸಾಕು. ಇನ್ನು ಈ ಜಮೀನಾಗ ನಾ ಚಿನ್ನ ಬೆಳಿತೀನಿ ಇದ್ರಾಗೆ. ಸರಿ ಕಣ, ಸರಿ ಸರಿ ಆಯಿತು. ಅದನ್ನೇ ಹೇಳೋಣ ಅಂತ ಹೇಳ್ಬಿಟ್ಟು ನೀನು ಕರ್ಕೊಂಬಿಟ್ಟು ಬಂದಿದ್ದು. ಮಗಳೇ, ನಿಮ್ಮಪ್ಪ ನಿಮ್ಮ ಅಣ್ಣಂತಾಗ ಮಾತಾಡ್ತಾವ್ ನೋಡೆ. ನಿಮ್ಮ ಅಣ್ಣ ಗೆಪ್ತೀವನಿ ಅಂತನಾ? ಅಮ್ಮ, ಅದೇ ಅರ್ಥ ಆಯ್ತಿಲ್ಲ. ಇಲ್ಲ ಅಣ್ಣಂಗೂ ನಮ್ಮಂಗೆ ತಲೆ ಕೆಟ್ಟೋಗಿರ್ಬೇಕು. ಅಪ್ಪ 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 ಅಂತ ಹೇಳ್ಬಿಟ್ಟು ಏನಾದರೂ ಗೆಪ್ತಿ ಏನಾರ ಮಾಡ್ತಿರ್ಬೇಕೇನೋ. ಬಾ, ನಾವು ಜೊತೆಯಾಗಿ ಹೋಗ್ಬಿಟ್ಟು ಕೇಳೋಣ. ಇವನಿಗೋಸ್ಕರನೇ ತಾನೇ ಇಲ್ಲಿ ಗಂಟ ಬಂದಿದ್ದು. ಇಬ್ರು ಇಲ್ಲೇ ಸಿಕ್ಕಿದ್ರು. ಬಾ ಬಾ. ರೀ ರೀ ಹೋ, ನೆನ್ನೆಯಿಂದ ಇವ್ರದ್ದು ಒಳ್ಳೆ ಕತೆ ಆಯ್ತಲ್ಲ. ಎಷ್ಟು ಕಿತ ಹೇಳಿದ್ರು ಎಷ್ಟು ಕಿತ ನಾನಿನ್ ಗಂಡಲ್ಲ ಅಂತ ಹೇಳಿದ್ರು ಮತ್ತು ಪದೇ 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 ಬಂದ್ಬಿಟ್ಟು ನಾನಿನ್ ಹೆಂಡ್ತಿ ಅಂತ ಹೇಳ್ತಿದ್ಯಲ್ಲ ನೀನು. ನಿಂಗೇನು ತಲೆಗಿಲೆ ಕೆಟ್ಬಿಟ್ಟೈತೆ ಅಂತ ನಿಂಗೆ ಹೇಳ್ಬಿಟ್ಟು. ಅಯ್ಯೋ ತಾಯಿ, ನೀನು ಯಾರು ಅಂತ ನನಗೆ ಗೊತ್ತಿಲ್ಲ. ನೀವಿಬ್ರು ಯಾರು ಅಂತನೂ ನನಗೆ ಗೊತ್ತಿಲ್ಲ. ಸುಮ್ಕೆ ನನ್ನ ತಲೆ ತಿನ್ನಕ್ಕೆ ಬರಬೇಡಿ. ಸುಮ್ಮನೆ ಇಲ್ಲಿಂದ ಹೊರಡಿ. ರೀ, ಇವನ ಹತ್ರ ಮಾತಾಡ್ತಿದ್ದೀರಲ್ಲ, ಇವನು ಯಾರು ಅಂತ ಗೊತ್ತಾ? ಇವ್ನು ಯಾಕೆ ಗೊತ್ತಿಲ್ಲ? ಇವ್ನು ನನ್ನ ಮಗ. ಅಪ್ಪ, ನಿಂಗೆ ಅಣ್ಣಯ್ಯ ಜ್ಞಾಪಕ ಐತೆ, ನಾ ಜ್ಞಾಪಕ ಇಲ್ವಾ? ಅಣ್ಣಯ್ಯ ಜ್ಞಾಪಕ ಐತೆ, ಹೊಲ ಜಮೀನು ಜ್ಞಾಪಕ ಐತೆ, ಆ ಮನೆ ಜ್ಞಾಪಕ ಐತೆ. ನಾನು ಅಮ್ಮ ಮಾತ್ರ ಗೆಪ್ತಿನೇ ಇಲ್ವಾ ನಿನಗೆ? ನಿಂಗೆ ಏನಪ್ಪ ಆಗೈತೆ ನಿನಗೆ? ಯಾಕಪ್ಪ ನಮ್ಮಿಬ್ರು ಗೆಪ್ತಿ ಮಾಡ್ಕೊತಾನೆ ಇಲ್ವಲ್ಲ ನೀನು? ಏನಪ್ಪ ಆಯಿತು ನಿನಗೆ? ಏಯ್, ನಿನ್ನ ಅಪ್ಪ ಅಂತ ಕರಿಬೇಡ. ನಿನ್ನ ಅಪ್ಪ ಅಂತ ಕರ್ಬಿಟ್ರೆ ಮೈಯೆಲ್ಲ ಉರ್ದೋಯ್ತದೆ. ನನಗೆ ಯಾರು ನೀನು ನಂಗೆ ಗೊತ್ತಿಲ್ಲ. ನನಗಿರೋನು ಒಬ್ಬನೇ ನೀ ಮಗ. ಇವನೇ ನೀ ನನ್ನ ಮಗ. ನಮ್ಮಪ್ಪ ಸರಿಯಾಗಿ ಚಮ ಕೊಡ್ತೈತೆ. ಇಸ್ಕೊಳಮ್ಮ. ಇಷ್ಟು ದಿನ ಊರವ್ರಿಗೆಲ್ಲ ಚಮಕ್ ಕೊಡ್ತಿದ್ದಲ್ಲ, ಇವಾಗ ನಿನಗೆ ಚಮಕ್ಕು. ರೀ, ಅದು ಹೆಂಗ್ರಿ ಸಾಧ್ಯ? ನನ್ನ ಮಗಳನ್ನ ಇಬ್ರು ನೀವು ಮರ್ತೋಗಕ್ಕೆ ಹೆಂಗ್ರಿ ಸಾಧ್ಯ? ಅಲ್ಲಿ ನೋಡಿದ್ರೆ ನೀವು ಬ್ಯಾಂಕಾಗ ನೋಡಿದ್ರೆ ಲೋನ್ ತಗೊಂಡಿಲ್ಲ. ಲೇ, ನಿನ್ಗೇನ ತಲೆ ಕೆಟ್ಟೈತಾ? ನೀನು ಯಾವಳೆ ನನ್ನ ಕೇಳಕ್ಕೆ? ನಾನು ಯಾಕೆ ಲೋನ್ ತಗೋಬೇಕು ಮನೆ ಮೇಲೆ? ನಾನು ಯಾಕೆ ಲೋನ್ ತಗೊಂಡ್ಲಿ? ನಾನು ಯಾವ ಲೋನ್ ತಗೊಂಡಿಲ್ವಲ್ಲ. ಸುಮ್ಮನೆ ಬಂದ್ಬಿಟ್ಟು ನನಗೆ ಇಬ್ರು ಸೇರಿ ತೊಂದರೆ ಕೊಡ್ತಾ ಇದ್ದೀರಾ. ನೀವು ಯಾರು ಅಂತಾನೆ ಗೊತ್ತಿಲ್ಲ. ನಾನು ಲೋನ್ ತಗೊಳ್ಳಂತ ಕರ್ಮ ನನಗೇನು ಬಂದೈತೆ? ರೀ, ಯಾಕ್ರಿ ಹಿಂಗೆಲ್ಲ ತಿಕ್ಳಂಗೆಲ್ಲ ಮಾತಾಡ್ತಿದ್ದೀರಲ್ರಿ ನೀವು? ಈ ಈ ಜಮೀನು ಎಲ್ಲನೂ ಹರಾಜಾಗೋಗ್ಬಿಟ್ಟೈತಲ್ವೇನ್ರಿ? ಈ ಜಮೀನು ಯಾವುದೂ ನಮ್ಮ ಹೆಸರಿನಾಗಿಲ್ಲ. ಮನೇನೂ ಅಷ್ಟೇ, ಎಲ್ಲ ಹೊಂಟೋಗ್ಬಿಟ್ಟೈತೆ. ನೀವೆಲ್ಲ ಸಾಲ ಮಾಡಿದ್ರಿ ತಾನೇ? ಲೋ ಮಗ, ಯಾರ್ಲ ಇದು? ಯಾಕೆ ಹಿಂಗೆ ಮಾತಾಡ್ತೈತೆ ಅಂತ? ನಾನು ಯಾಕೆ ಜಮೀನ್ ಮೇಲೂ ಮನೆ ಮೇಲೂ ನಾನು ಯಾಕೆ ಸಾಲ ತಗೊಂಡ್ಲಿ? ನನಗೇನು ತಲೆಗಿಲಿ ಕೆಟ್ಬಿಡೈತೆ ಜಮೀನ್ ಮೇಲೆಲ್ಲ ಸಾಲ ತಗೊಳಕ್ಕೆ? ನೋಡಮ್ಮ, ನೀನು ಯಾರು ಅಂತ ನನಗೆ ಗೊತ್ತಿಲ್ಲ. ನಾನಂತೂ ಯಾವ ಜಮೀನ್ ಮೇಲೂ ಯಾವುದ್ರ ಮೇಲೂ ನಾನು ಸಾಲ ತಗೊಂಡಿಲ್ಲ. ನಾನು ಸಾಲ ತಗೊಳ್ಳೋ ಅವಶ್ಯಕತೆ ಅಂತಾನೆ ನನಗೆ ಏನೈತೆ? ನಂಗೆ ಅಷ್ಟೊಂದು ದುಡ್ಡು ತಗೊಂಡು ನಾನು ತಾನೇ ಏನು ಮಾಡಲಿ ಸಾಲ ತಗೊಂಡು? ನೋಡಿ, ನೀವು ಯಾರು ಅಂತ ಗೊತ್ತಿಲ್ಲ. ನಿಮ್ಗೆ ಇದೆಲ್ಲ ನನಗೆ ಹೇಳೋ ಅವಶ್ಯಕತೆನೂ ಇಲ್ಲ. ಇಲ್ಲಿಂದ ಹೋಯ್ತಾ ಇರಿ. ಮಗನೇ, ನೋಡ್ಲಾ, ಈ ಜಮೀನೆಲ್ಲನೂ ನೀನೇನೇ ನೋಡ್ಕೋಬೇಕು, ಸರಿನಾ? ಇನ್ನು ಕೆಲಸದವ್ರು ಅವರು ಇವ್ರನ್ನೆಲ್ಲ ಇಟ್ಕೊಂಡು ಏನೇನು ಮಾಡಿಸ್ತೀಯೋ ಮಾಡಿಸು. ಇವು ಯಾವ ತಲೆಗೆಟ್ ಬಿಡೈತದವು ಅಂತ ಅನ್ನಿಸ್ತದೆ. ಸುಮ್ಮನೆ ಇವ್ರ ಹತ್ರ ಮಾತಾಡಿ ನನಗೆ ಏನು ಪ್ರಯೋಜನ ಏನೇ ಇಲ್ಲ. ಸುಮ್ಮನೆ ನನಗೆ ಹೆಂಗೆ ಸಿಕ್ಕರೆ ಹಂಗೆ ನನಗೆ ಮಾತಾಡ್ತಾವೆ ಗಂಡ ಗಿಂಡ ಅಂತ. ಎಲ್ಲೋ ಗಂಡನ ಕಳ್ಕೊಂಡು ಉಚ್ಕಿ ಚಿಡ್ದೈತೆ ಅಂತ ಅನ್ನಿಸ್ತದೆ. ಅದಕ್ಕೆ ಸಿಕ್ದವ್ರನ್ನೆಲ್ಲನೂ ಗಂಡ 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 ಅಂತ ಹೇಳ್ಕೊಂಡು ಓಡಾಡ್ತೈತೆ. ಅಯ್ಯೋ, ಹಿಂಗೆ ಶಾನೆ ಮಾತಾಡಿದ್ರೆ ಹುಚ್ಚಾಸ್ಪತ್ರೆಗೆ ಫೋನ್ ಹಾಕ್ಬಿಡು. ಅಪ್ಪ, ನೀವು ಹೊರಡಿ. ನಾನು ಜಮೀನ್ದೆಲ್ಲ ನೋಡ್ಕೊತೀನಿ. ಜಮೀನು ಬೇರೆ ಗೇಮೆ ಮಾಡಕ್ಕೆ ಬಂದವರಲ್ವಾ, ಅದನ್ನು ಬೇರೆ ನೋಡ್ಕೋಬೇಕು ಅಲ್ವಾ? ನಾನು ಅದನ್ನೆಲ್ಲ ನೋಡ್ಕೊತೀನಿ. ನೀವು ಆರಾಮಾಗಿ ಹೊರಡಿಯಪ್ಪ. ನೀನು ಸುಮ್ಮನೆ ಪಾಪ ಬಿಸಿಲು ಜಾಸ್ತಿ ಆಗ್ಬಿಟ್ಟೈತೆ. ನಿಮ್ಗೆ ಯಾಕೆ ಟೆನ್ಷನ್ನು? ಸರಿ ಕಣಪ್ಪ, ಆಯಿತು. ಇವರು ಏನೇನೋ ಮಾತಾಡ್ತವ್ರೆ ಅಂತ ಕಣಪ್ಪ, ನೀನು ತಿಳ್ಕೊಳಕ್ಕೆ ಹೋಗ್ಬೇಡ ನೀನು. ನೋಡು, ಇವ್ರು ಯಾರು ಅಂತ ನೀನು ನನಗೆ ಗೊತ್ತಿಲ್ಲ. ಸುಮ್ಕೆ ನನಗೆ ತಲೆ ಕೆಡಿಸ್ತಾವ್ರು ಬಂದು. ಆಮೇಲೆ ನೀನು ನನ್ನ ಮೇಲೆ ತಪ್ಪು ತಿಳ್ಕೊಬೇಡ ಕಣಪ್ಪ, ಸರಿನಾ? ನಾನು ನಿನ್ಗೆ ಗೊತ್ತೀನಿ. ಅಯ್ಯೋ ರೀ, ನಾನು ನಿಮ್ಮ ಹೆಂಡ್ತಿರಿ. ನಿಮಗೆ ಗೆಪ್ತಿ ಗೊತ್ತಿಲ್ವಾ? ನಾನು ನಿಮ್ಮ ಹೆಂಡ್ತಿರಿ. ಇವಮ್ಮ ಶುರುವಾಯ್ತು ಕತೆ. ಸುಮ್ಕೆ ನೀನು
ಎಂಟಿನಂತೆ ಎಂಟಿ. ಏ ಅಯ್ಯೋ ನಾನು ಒಯ್ತೀನಿ ಕಣಪ್ಪ. ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ. ಲೋ ಅಪ್ಪಂಗೆ ನಾನು ಗೆಪ್ತಿಲ್ಲ, ನೀನು ಅದು ಹೆಂಗ್ಲ ಗೆಪ್ತಿದ್ಯಾ ನೀನು? ನಮ್ಮಮ್ಮನೂ ಗೆಪ್ತಿಲ್ಲ, ಯಾರೂ ಗೆಪ್ತಿಲ್ಲ. ಅದು ಹೆಂಗೆ ನೀನು ಮಾತ್ರ ಗೆಪ್ತಿದ್ಯಾ? ನನಗಂತೂ ಅರ್ಥ ಆಯ್ತಿಲ್ಲ. ಇಷ್ಟೆಲ್ಲ ಅಪ್ಪ ಮಾತಾಡ್ತಿದ್ರು ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದೀಗಲ್ಲ. ನೀನಾದ್ರೂ ಒಂದು ಮಾತು ನಮ್ಮಮ್ಮ ನನ್ನ ತಂಗಿ ಅಂತ ಹೇಳ್ಬೇಕು ತಾನೇ? ಒಂದು ಮಾತು ಅಪ್ಪಂಗೆ ಹೇಳಿಲ್ವಲ್ಲ ನೀನು? ಎಂತನಿರ್ಬೇಡ ನೀನು, ಹೇಳು. ಶತ್ರುಗಳು ಇವತ್ತು ಶತ್ರುಗಳೇನೆ. ಹ್ಞೂ ನನಗೆ ನೆನೆಯ ಎಷ್ಟು ಚೀಪಾಗಿ ಮಾತಾಡಿ ನನ್ನ ಬಗ್ಗೆ ನೆನೆಯ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ಬಿಟ್ಟು ಹಾಂ. ಈಗ ಬಂದ್ಬಿಟ್ಟು ಅಣ್ಣಯ್ಯ. ಹೋಗಲು ಬಾರಲು ಎಲ್ಲ ಎಲ್ಲೋಯ್ತು. ನಿಮ್ಮ ಕಷ್ಟನ ನೀವೇ ಅನುಭವಿಸ್ಬೇಕು, ನಿಮ್ಮ ಕರ್ಮನ ನೀವೇ ಕಳ್ಕೋಬೇಕು. ಸರಿ ನಾನಿನ್ನು ಬರ್ತೀನಿ. ಮಗಳೇ, ನಿಮ್ಮ ಅಪ್ಪಂಗೆ ಇವನು ಹಂಗೆ ಇವನು ಹೆಂಡತಿ ಸೇರ್ಕೊಂಡು ಏನೋ ಮಾಟ ಮಾಡಿಸ್ಬಿಟ್ಟವ್ರೆ ಅಂತ ಅನ್ನಿಸ್ತದೆ. ನಿಜವಾಗೂ ಏನೋ ಮಾಟ ಮಾಡಿಸವ್ರೆ. ಅದಕ್ಕೆ ನಿಮ್ಮ ಅಪ್ಪ ಹಿಂಗಾಡ್ತಿರೋದು ಎಲ್ಲನೂ. ನೋಡು, ನೋಡು, ಏನು ಮಾಡೋದು ಅಂತಲೇ ಅರ್ಥ ಆಯ್ತಿಲ್ಲ. ನಿನ್ನ ಗಂಡ ಬತ್ತೀನಿ ಅಂತ ನಿನ್ನ ಗಂಡನೂ ಕೈ ಕೊಟ್ಟ. ಈಗ ನೋಡಿದ್ರೆ ಹಿಂಗೆ, ಈಗ ಏನು ಮಾಡೋದೆ? ನೀನು ಹೇಳೋದು ಸರಿನೇ ಕಣಮ್ಮ. ಆಸ್ತಿ ಹೊಡೆಯೋಕ್ಕೆ ಅಣ್ಣನ ಹೆಂಡತಿ ಇಬ್ಬರು ಸೇರ್ಕೊಂಡು ಏನೋ ಪ್ಲಾನ್ ಮಾಡಿ ಅಪ್ಪನ ತಲೆ ಕೆಡಿಸ್ಬಿಟ್ಟು ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ ಅಂತ ಅನ್ನಿಸ್ತದೆ. ನಾವು ಮೊದಲು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಇಲ್ಲ ಅಂತಂದರೆ ಕಷ್ಟ ಆಯ್ತದೆ. ಈಗ ನೋಡಿ ಸುಮ್ಕೆನೆಯ, ಇನ್ನು ಎಷ್ಟು ಹಿಂದೆ ಹೋದ್ರೂ ಅಪ್ಪಂಗೆ ನಾವು ಗೆಪ್ತಿ ಬರೋಕ್ಕಿಲ್ಲ. ಬಾ, ಏನೋ ಒಂದು ಮಾಡೋಣ. ಲೇ ಅಪ್ಪ, ಜಮೀನೆಲ್ಲ ಕೊಡ್ತು ಕಣೆ ನಮ್ಗೇನೇನಿಯ. ಜಮೀನು ಕೊಟ್ಟು ಜಮೀನಾಗೆ ನೀವೇನೇನಿಯ ಏನಾರ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟೈತೆ. ಇನ್ನು ಸುಪಸು ಮೇಸಕ್ಕೆ ಮೇವ್ಗೆ ಏನೂ ತೊಂದರೆ ಇಲ್ಲ. ಹೆಂಗೋ ನಾವು ಚೆನ್ನಾಗಿ ಬೆಳೆದು ಮಾಡಿ ಎಲ್ಲ ಮಾಡ್ಬಿಟ್ಟು ಒಂದು ಲೆವೆಲ್ಗೆ ಬರ್ಬೇಕು ನೋಡು. ಹೌದೇನ್ರಿ? ಮಾವಯ್ಯ ಮತ್ತೆ ಈಗಲೇ ಕೊಡಲ್ಲ, ಇನ್ನೂ ಸ್ವಲ್ಪ ದಿನ ಹೋಗ್ಲಿ ಅಂತ ಹೇಳ್ತಾ ಇದ್ರು. ಅದೇನೋ ಗೊತ್ತಿಲ್ಲ. ಅಪ್ಪ ಏನೇನಿಯ ತಗ ನೀನು ನೋಡ್ಕೊ ಎಲ್ಲ ಜಮೀನು ಅಂತ ಹೇಳ್ತು. ಇನ್ನೊಂದು ಕಾಮಿಡಿ ಗೊತ್ತಾ? ನಮ್ಮ ಅಮ್ಮಂಗೂ ನನ್ನ ತಂಗಿಗೂ ಸರಿಯಾಗಿ ಬುದ್ಧಿ ಕಲಿಸ್ತಾ ಐತೆ. ಏನ್ರಿ ಬುದ್ಧಿ ಕಲಿಸ್ತಾ ಐತೆ? ಅಮ್ಮನೂ ಹಂಗೆ ನನ್ನ ತಂಗಿನ ಅವ್ರು ಯಾರು ಗೊತ್ತೇ ಇಲ್ಲ ಅನ್ನೋ ಥರ ಆಕ್ಟಿಂಗ್ ಮಾಡ್ತಾ ಐತೆ. ಅಯ್ಯೋ ನೋಡಬೇಕು, ಅವ್ರ ಮುಖಗಳು ನೋಡಬೇಕು ಹೆಂಗಾಗವು ಗೊತ್ತಾ? ನನ್ನ ಹತ್ರ ಮಾತಾಡ್ಸಕ್ಕೆ ಬಂದರು, ನನ್ನ ಮಾತೇ ಆಡಲಿಲ್ಲ, ಸುಮ್ಮನೆ ತೆಪ್ಪು ಬಂದ್ಬಿಟ್ಟೆ. ಅಪ್ಪ ಚೆನ್ನಾಗಿ ಆಟ ಆಡಿಸ್ತಾವ್ರೆ, ಆಟ ಆಡಿಸ್ಲಿ ಸುಮ್ಕಿರು. ಏನೇನೋ ಕೇಳ್ತಾ ಇತ್ತು ಅಮ್ಮ, ಅದು ಇದು ಅಂತ ಹೇಳ್ಬಿಟ್ಟು. ಅಪ್ಪ ಏನೂ ಮಾತಾಡಲಿಲ್ಲ. ಸುಮ್ಕೆನೆಯ ನೀನು ಯಾರೋ ಗೊತ್ತಿಲ್ಲ, ನೀವು ಯಾರೋ ನನಗೆ ಗೊತ್ತೇ ಇಲ್ಲ ಹೋಗು ಅಂತ ಹೇಳ್ಬಿಟ್ಟು ಸುಮ್ಮನೆ ಕಳಿಸ್ಬಿಡ್ತು. ಹೌದಾ? ಅಯ್ಯೋ, ಮಾವಯ್ಯ ಆ ಥರ ಮಾಡ್ತಾವ್ರೆ. ಓ, ಅತ್ತೆಗೆ ಬುದ್ಧಿ ಕಲಿಸ್ಬೇಕು ಅಂತನ? ನಮ್ಮ ಅತ್ತೆಗೆ ಈ ಜನ್ಮದಾಗ ಬುದ್ಧಿ ಬರೋಕ್ಕಿಲ್ಲ ಬಿಡಿ. ನಿಮ್ಮ ಅಮ್ಮಂಗೆ ಈ ಜನ್ಮ ಎಲ್ಲ ಹೋಗಿ ಇನ್ನೊಂದು ಜನ್ಮ ಏನಾದ್ರೂ ಹುಟ್ಟು ಬರ್ಬೇಕು ಅಷ್ಟೇ. ಬುದ್ಧಿ ಗಿದ್ದಿ ಏನಾರ ಕಲಿಸ್ಬೇಕು ಅಂತಂದರೆ ಮಾವಂಗೂ ಒಳ್ಳೊಳ್ಳೆ ಐಡಿಯಾಗಳು ಬರ್ತಾವೆ ನೋಡಿ ಅವಾಗ. ಏನೇ ಆದರೂ ಎಲ್ಲ ಕಳ್ಕೊಂಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ. ಸದ್ಯ ಈಗಾದ್ರೂ ಮುದ್ದೆ ಎಲ್ಲ ಸಿಕ್ತಲ್ಲ ಅನ್ನೋ ಖುಷಿ ಆಯ್ತೈತೆ. ರೀ, ದೇವರು ಒಳ್ಳೆಯವ್ರಿಗೆ ಎಲ್ಲೋ ಒಂದು ಹತ್ರ ಒಳ್ಳೇದು ಮಾಡ್ತಾನೆ ಬಿಡಿ. ಯಾಕೆ ತಲೆ ಕೆಡ್ಸ್ಕತ್ತೀಯ? ದೇವ್ರಿಲ್ವಾ? ನೋಡ್ಕತಾನೆ ಎಲ್ಲನೂ. ನಾವೇನು ಅಂತ ಮಾಡಬಾರ್ದು ಪಾಪ ಮಾಡಿದ್ದೀವಿ? ಅಲ್ವಾ? ದೇವ್ರು ನೋಡ್ಕತಾನೆ ಬಿಡಿ. ಹಾಂ